ಹಾಯ್ ಗಾಯ್ಸ್, ಇವತ್ತು ನಾವು ವಯನಾಡ್ಗೆ ಹೊರಟಿದ್ದೀವಿ. ಇಲ್ಲಿ ನಾವು ಒಂದು ಸ್ಟೆಕೇಷನಲ್ಲಿ ಸ್ಟೇ ಆಗಿದ್ವಿ. ಈ ಸ್ಟೆಕೇಷನ್ಗೆ ಎಷ್ಟಾಯಿತು, ಹಾಗೆ ಸುತ್ತಮುತ್ತ ಇರುವಂಥ ಎಲ್ಲ ನಿಯರ್ ಬೈ ಪ್ಲೇಸಸ್ನು ನಾನು ಈ ವಿಡಿಯೋಲಿ ಕವರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ವೈಲ್ಡ್ ವಾಟರ್ ರೀಟ್ರೀಟ್ ಅಂತ. ನಾವು ರೆಸಾರ್ಟ್ಗೆ ರೀಚ್ ಆಗೋಷ್ಟರಲ್ಲೇ ಮಧ್ಯಾಹ್ನ 3:30 4 o'clock ಆಗಿತ್ತು. ನಮಗೆ ಚೆಕ್ ಇನ್ ಟೈಮ್ 2 ಗಂಟೆಗೆ ಕೊಟ್ಟಿದ್ರು, ಬಟ್ ನಾವು ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಇದು ರೆಸಾರ್ಟ್ ಒಳಗೆ ಹೋಗಬೇಕಾಗಿದ್ದಿದ್ದು ರೂಟು. ನೀವು ನೋಡ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಇಟ್ ವಾಸ್ ವೆರಿ ಡೆಪ್ತ್ ಇತ್ತು. ನಾನು ನೆಕ್ಸ್ಟ್ ಡೇ ವೀಡಿಯೋಲಿ ತೋರಿಸ್ತೀನಿ ನಾವು ಕಾರ್ ತೊಗೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ. ಆ್ಯಂಡ್ ದಿಸ್ ಇಸ್ ಹೋದ ತಕ್ಷಣ ರೆಸಾರ್ಟಲ್ಲಿ ಫಸ್ಟು ಹೈಲೈಟೆಡ್ ಪಾಯಿಂಟ್ ವಾಸ್ ಅ ವಾಟರ್ಫಾಲ್. ಬಟ್ ನಾವು ಹೋಗಿದ್ದು ಸಮ್ಮರ್ ಟೈಮ್ ಆಗಿರೋದ್ರಿಂದ ಅಷ್ಟು ನೀರು ಇರಲಿಲ್ಲ, ಬಟ್ ಇಟ್ ವಾಸ್ ವೆರಿ ಕೋಲ್ಡ್ ಅಂತ ಹೇಳ್ಬೋದು. ಇದ್ದಿದ್ದು ಸ್ವಲ್ಪ ನೀರಲ್ಲೇ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು, ಬಟ್ ಇಟ್ ವಾಸ್ ವೆರಿ ಗುಡ್. ಹಾಗೆ ಇಲ್ಲಿ ನಾನು ಫಸ್ಟ್ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಸೊ ಇದು 2 ರೂಮ್ ಇರುವಂಥ ಒಂದು ದೊಡ್ಡ ವಿಲ್ಲಾ. ಸೊ ಫಸ್ಟ್ ರೂಮ್ ಬಂದುಬಿಟ್ಟು ನಾವಷ್ಟು ಯೂಸ್ ಮಾಡಲೇ ಇಲ್ಲ. ವಿ ಆಲ್ ವರ್ ಇನ್ 1 ರೂಮ್. ಸೊ ಈ ರೂಮ್ ಇಲ್ಲಿ ಡೈನಿಂಗ್ ಏರಿಯಾ ಸಹ ಇತ್ತು. ಆಲ್ಮೋಸ್ಟ್ ಒಂದು 10-11 ಜನ ಸೀಟ್ ಮಾಡುವಂಥ ಡೈನಿಂಗ್ ಏರಿಯಾ ಇತ್ತು. ಹಾಗೆ ಮೇಲ್ಗಡೆ ಟೆರೆಸ್ ಇಂದ ಒಂದು ಬ್ಯೂಟಿಫುಲ್ ವ್ಯೂ ಇತ್ತು. ಇಲ್ಲಿ ನೋಡ್ಬೋದು ನೀವು, ನಾನು ಮೇಲ್ಗಡೆ ಟೆರೆಸ್ ವ್ಯೂ ಮಾಡಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಅ ಕಿಚನ್. ಇಲ್ಲಿ ದೇ ಆಲ್ಸೋ ಹ್ಯಾಡ್ ಸಮ್ ಬೇಸಿಕ್ ಥಿಂಗ್ಸ್ ಸಹ ಇತ್ತು. ನಿಮಗೆ ಕುಕ್ ಇರ್ತಾರೆ, ಬಿಕಾಸ್ ಈ ಪ್ಯಾಕೇಜಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಇದು ಸೆಕೆಂಡ್ ರೂಮ್ನ ಪೂಲ್ ವ್ಯೂ. ಸೊ ಸೆಕೆಂಡ್ ರೂಮಿಂದನೇ ನಿಮಗೆ ಪೂಲ್ ಸಹ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಪೂಲ್ ಬಂದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು, ಬಟ್ ಓಕೆ, ಇಟ್ ಕ್ಯಾನ್ ಟೇಕ್ ಅಪ್ ಟು 9 to 10 ಮೆಂಬರ್ಸ್ ಇದ್ದರೆ ಇಟ್ ವುಡ್ ಬಿ ವೆರಿ ಗುಡ್. ಬಟ್ ಸ್ವಲ್ಪ ಚಿಕ್ಕದಿತ್ತು ವ್ಯೂ. ಹಾಗೆ ಸೆಕೆಂಡ್ ರೂಮಲ್ಲಿ ಇಟ್ ಈಸ್ ಅ ಡ್ಯೂಪ್ಲೆಕ್ಸ್ ವ್ಯೂ. ಸೊ ಡ್ಯೂಪ್ಲೆಕ್ಸ್ ಹಾಗೂ ಮೇಲ್ಗಡೆ ಸಹ 2 ಬೆಡ್ ಇತ್ತು. ಕೆಳಗಡೆ 2 ಬೆಡ್ಡು, ಮೇಲ್ಗಡೆ 2 ಬೆಡ್ಡು. ಈಸಿಯಾಗಿ ಇಟ್ ಕ್ಯಾನ್ ಅಕೊಮಡೇಟ್ ಅಪ್ ಟು 12 to 14 ಮೆಂಬರ್ಸ್, 2 ರೂಮ್ನು ಇನ್ಕ್ಲೂಡ್ ಮಾಡಿದ್ರೆ. ಸೊ ಇದು ಮೇಲ್ಗಡೆ ವ್ಯೂ ಡ್ಯೂಪ್ಲೆಕ್ಸಲ್ಲಿ. ಸೊ ಇಲ್ಲಿ 2 ಬೆಡ್ ಇತ್ತು, ಹಾಗೆ ಕೆಳಗಡೆ ಆನ್ ದ ಸೇಮ್ ರೂಮ್ 2 ಬೆಡ್ ಇತ್ತು. ಕಮಿಂಗ್ ಟು ದ ಪ್ರೈಸ್ ಪಾರ್ಟ್, ನಾವು 20,000 ಪೇ ಮಾಡಿದ್ವಿ ಫಾರ್ 8 ಮೆಂಬರ್ಸ್. ಅದ್ರ ಮೇಲೆ ಒಬ್ಬರು ಆ್ಯಡ್ ಆನ್ ಆದರೂ ನೀವು ಪರ್ ಪರ್ಸನ್ 1,000 rupees ಪ್ರೈಸ್ ಪೇ ಮಾಡಬೇಕಾಗತ್ತೆ, ಬಿಕಾಸ್ 20,000 ಇಸ್ ಅ ಸ್ಟ್ಯಾಂಡರ್ಡ್ ಪ್ರೈಸ್. ಈ ಪ್ಯಾಕೇಜಲ್ಲಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಅ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಯೂ. ನೋಡ್ಬೋದು ನೀವು, ಸಮ್ಮರ್ ಆಗಿದ್ದರೂ ಹೇಗೆ ಗ್ಲಾಸಸ್ ಎಲ್ಲ ಫುಲ್ಲು ಮಾಯ್ಸ್ಟ್ ಕಂಟೆಂಟ್ ಇತ್ತು ಅಂತ. ಬೆಳಗ್ಗೆ ತುಂಬ ಚಳಿ ಇತ್ತು ಇನ್ಫ್ಯಾಕ್ಟ್, ಬಿಕಾಸ್ ವಿ ವೇರ್ ಇನ್ ದ ವುಡ್ಸ್ ಅಲ್ವಾ, ವುಡ್ ಮಧ್ಯ, ಟ್ರೀಸ್ ಮಧ್ಯ ಇರೋ ಈ ಒಂದು ರೆಸಾರ್ಟ್ ಆಗಿರೋದ್ರಿಂದ ತುಂಬ ಚಳಿ ಇತ್ತು ಅರ್ಲಿ ಮಾರ್ನಿಂಗು. ಬಟ್ ಅರ್ಲಿ ಮಾರ್ನಿಂಗ್ ವ್ಯೂ ಹೀಗಿತ್ತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ವ್ಯೂ. ನೋಡ್ಬೋದು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಂಪ್ಲೀಟ್ಲಿ ಗ್ರೀನರಿ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಪೂಲ್ಗೆ ಹಾರಿದ್ವಿ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ನಮಗೆ 11 ಗಂಟೆಗೆ ಚೆಕ್ಔಟ್ ಇತ್ತು, ಬಿಕಾಸ್ ಚೆಕ್ ಇನ್ ಬಂದು 2 o'clock ಇತ್ತು, ಚೆಕ್ಔಟ್ ಬಂದು 11 ಗಂಟೆ ಇತ್ತು. ದ ಡ್ಯೂರೇಷನ್ ವಾಸ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಆ್ಯಂಡ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬೆಳಗ್ಗೆ ಬೇಗನೆ ಹೊರಟ್ವಿ. ಬ್ರೇಕ್ಫಾಸ್ಟಲ್ಲಿ ದೇ ಹ್ಯಾವ್ ಗಿವನ್ ಪುಟ್ಟು, ಹಾಗೆ ದೋಸೆ, ಸಮ್ ಬ್ರೆಡ್ ಆ್ಯಂಡ್ ಆಮ್ಲೆಟ್. ಸೊ ತುಂಬ ಬಿಸಿಲಿದ್ರಿಂದ ವಾಟರ್ಮೆಲನ್ ಕಟ್ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ತುಂಬ ಡಿಹೈಡ್ರೇಟೆಡ್ ಆಗಿತ್ತು ಬಾಡಿ. ವಿ ರಿಯಲಿ ವಾಂಟೆಡ್ ದಿಸ್ ವಾಟರ್ಮೆಲನ್. ನಾವೆಲ್ಲ ರೆಡಿ ಆಗಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಹೊರಟ್ವಿ. ಮಾರ್ನಿಂಗ್ ಚೆಕ್ಔಟ್ ಬಂದು 11 AM ಆಗಿತ್ತು. ಸೊ ನಾವು ಹೊರಟಾಗ ಅರೌಂಡ್ 12 o'clock ಆಗಿತ್ತು. ಬಟ್ ನಮಗೆ ಸ್ವಲ್ಪ ಟೈಮ್ ಕೊಟ್ಟರು ಅವರು. ಇಲ್ಲಿ ಹೊರಟಬೇಕಾದ್ರೆ ನಮಗೆ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್, ಬಿಕಾಸ್ 2 ಕಾರು ಒಂದೊಂದು ಕಡೆ ಒಂದೊಂದು ಪ್ಲೇಸಲ್ಲಿ ಸ್ಟಕ್ ಆಗಿತ್ತು. ಫಸ್ಟ್ ಕಾರು ಕೆಳಗಡೆ ಸ್ಟಕ್ ಆಗಿದ್ದರೆ ದ ಸೆಕೆಂಡ್ ಕಾರ್ ಮೇಲ್ಗಡೆ ಹತ್ತಬೇಕಾದ್ರೆ ಸ್ಟಕ್ ಆಗಿತ್ತು. ದಟ್ ವಾಸ್ ರಿಯಲಿ ವೆರಿ ಸ್ಕೇರಿ. ಏನಕ್ಕಂದರೆ ಅಲ್ಲಿ ಹತ್ತಿಸ್ಬೇಕಾದ್ರೆ ತುಂಬ ಕಲ್ಲು ಅದು ಇದು ಎಲ್ಲ ಇತ್ತು. ಸೊ ಆ ಪಾರ್ಟ್ನ ನಾನು ಕ್ಲಿಪ್ಪಿಂಗ್ ವಿಡಿಯೋ ಮಾಡಿಲ್ಲ, ಬಟ್ ಟು ಲುಕ್ ಇಟ್ ವಾಸ್ ವೆರಿ ಸ್ಕೇರಿ. ಬಟ್ ಹೆಂಗೋ ಹತ್ತಿಸ್ಕೊಂಡು ಹೋದ್ವಿ. ಇದು ಒಂದು ವಿ ಫೆಲ್ಟ್ ಅವ್ರು ಸ್ವಲ್ಪ ದೇ ಹ್ಯಾವ್ ಟು ಮೇಕ್ ಸಮ್ ಈಸಿ ಅಂತ. ಅದಾದಮೇಲೆ ವಿ ಹ್ಯಾವ್ ಜಸ್ಟ್ ಗಾನ್ ಫಾರ್ ಸಮ್ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ನೋಡೋಣ ಅಂತ. ಬಟ್ ಎಲ್ಲ ಆ್ಯಕ್ಟಿವಿಟೀಸ್ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಆ ಸ್ವಿಂಗ್ ಏನಿದೆ ಅದು ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು.
ದಿಸ್ ವ್ಯೂ ಪಾಯಿಂಟ್ ವಾಸ್ ರಿಯಲಿ ವರ್ತ್ ಅನ್ನಿಸ್ತು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಇಲ್ಲಿ ಒಂದು ಮಾರ್ಕೆಟ್ ಥರ ಇತ್ತು. ಆ ಮಾರ್ಕೆಟಲ್ಲೂ ಸಮ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಡ್ರೈ ಗೇಮ್ಸ್ ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಫ್ಲೋಟಿಂಗ್ ವಾಟರ್ ಮಾರ್ಕೆಟ್ ಅಂತ ಇದು ವಯನಾಡ್ ಫೇಮಸ್ ಮಾರ್ಕೆಟು. ಅದು ಒಳಗೂ ಹೋದ್ವಿ, ಬಟ್ ಎವ್ರಿಥಿಂಗ್ ವಿಸ್ ಟಿಕೆಟ್. ಇಲ್ಲಿ ಯಾವುದೇ ಆಟ ಆಡಬೇಕು ಏನಿದ್ರು ಇಲ್ಲೆಲ್ಲ ಟಿಕೆಟ್ ಇತ್ತು. ಸೊ ನಾವು ಸುಮ್ಮನೆ ಒಳಗೋಗಿ ನೋಡ್ಕೊಂಡು ಬಂದ್ವಿ. ವಿ ಡಿಂಟ್ ಗೋ ಫಾರ್ ಎನಿ ಗೇಮ್ಸ್ ಆರ್ ಎನಿಥಿಂಗ್. ಇದು ಎಲ್ಲ ಆಲ್ಮೋಸ್ಟ್ ಆ್ಯಕ್ಟಿವಿಟೀಸ್ ಸಾರ್ಟ್ ಆಫ್ ಥಿಂಗೇ ಇತ್ತು, ಬಟ್ ಪ್ರಿಟಿ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಸೊ ಅದೇ ರೀಸನ್ಗೋಸ್ಕರ ನಾವು ಯಾವ ಆ್ಯಕ್ಟಿವಿಟೀಸ್ಗೂ ಹೋಗಲಿಲ್ಲ. ಇದು ಲಕ್ಕಡಿ ವ್ಯೂ ಪಾಯಿಂಟ್ ಅಂತ. ಇಟ್ ವಾಸ್ ವೆರಿ ಗುಡ್. ಸುತ್ತಮುತ್ತ ತುಂಬ ವ್ಯೂ ಪಾಯಿಂಟ್ಸ್ ಇದೆ, ಬಟ್ ದಿಸ್ ಇಸ್ ಒನ್ ಅಮಾಂಗ್ ದ ಬೆಸ್ಟ್. ಇನ್ನು ಯಾವುದು ಜಾಗ ಇಲ್ಲಿಂದ ನೋಡ್ಬೋದು ಅಂದರೆ ಎಡಕಲ್ ಕೇವ್ಸ್. ಸಮ್ಮರ್ ಆಗಿರೋದ್ರಿಂದ ನಾವು ಎಡಕಲ್ ಕೇವ್ಸ್ಗೆ ಹೋಗಲಿಲ್ಲ, ಬಟ್ ದ್ಯಾಟ್ ವುಡ್ ಬಿ ಆಲ್ಸೋ ಬೆಸ್ಟ್ ಚಾಯ್ಸ್ ಇಲ್ಲಿಂದ ಹತ್ರ ಇರೋ ಒಂದು ಜಾಗಕ್ಕೆ ಹೋಗೋಕ್ಕೆ. ದ ಮೇನ್ ಪಾರ್ಟ್ ಇಸ್ ದ ಟೀ ಎಸ್ಟೇಟ್. ಈ ಟೀ ಎಸ್ಟೇಟ್ ನೋಡೋದೇ ಒಂದು ಖುಷಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಅಲ್ಲೇ ಅವಕ್ಯಾಡೋಸ್ ಎಲ್ಲ ಇತ್ತು. ನಾವು ಅವ್ರನ್ನ ಕೇಳಿಬಿಟ್ಟು ಕಿತ್ಕೊಬೋದಾ ಅಂತ ಹೇಳಿ ದೇ ಸೆಡ್ ಎಸ್, ಬಿಕಾಸ್ ತುಂಬ ಅಂದರೆ ತುಂಬ ಅವಕ್ಯಾಡೋಸ್ ಇತ್ತು. ಇಲ್ಲಿ ತುಂಬ ರೇಟ್ ಇರೋದ್ರಿಂದ ಸೊ ವಿ ಬಾಟ್ ಸಮ್ ಆಫ್ ದ ಅವಕ್ಯಾಡೋಸ್ ಕಿತ್ಕೊಂಡ್ವಿ. ಹಾಗೆ ಇಲ್ಲಿ ಡಾಮ್ ಸ್ಟೇನೂ ಇದೆ ನಿಯರ್ ಬೈ ಟೀ ಎಸ್ಟೇಟ್ಸ್ ಎಲ್ಲ, ಬಟ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಬಟ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ನೀವು ಟೀ ಎಸ್ಟೇಟ್ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ನಮಗೆ ಈ ಬ್ಯೂಟಿಫುಲ್ ವ್ಯೂ ಸಿಕ್ಕಿದ್ದು ನಾವು ಸೂಚಿಪರ ವಾಟರ್ಫಾಲ್ಸ್ಗೆ ಹೋಗಬೇಕಾದ್ರೆ. ಅಗೈನ್ ಸುತ್ತಮುತ್ತ ತುಂಬ ವಾಟರ್ಫಾಲ್ಸ್ ಇದೆ ವಯನಾಡಲ್ಲಿ. ಸೂಚಿಪರ ಇಸ್ ಒನ್ ಅಮಾಂಗ್ ದ ಬೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಟ್ರೆಕ್ ಮಾಡಬೇಕು ನಾವು. ಹಾಗೆ ಸ್ವಲ್ಪ ಸ್ಟೆಪ್ಸ್ ಇದೆ. ಎಂಟ್ರಿ ಫೀಸ್ ಸಹ ಇತ್ತು, ಅರೌಂಡ್ 50 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡಿದ್ರು. ಬಟ್ ಇಟ್ ವಾಸ್ ರಿಯಲಿ ವರ್ತ್. ತುಂಬ ಚೆನ್ನಾಗಿತ್ತು. ಬಟ್ ವಾಟರ್ ಅಗೈನ್ ಸಿಕ್ಕಾಪಡೆ ಕೋಲ್ಡ್ ಇತ್ತು ಸೂಚಿಪರ ವಾಟರ್ಫಾಲ್ಸಲ್ಲಿ. ಅನದರ್ ಥಿಂಗ್ ಇಸ್ ವಯನಾಡ್ದು ವೆದರ್ ಅಂತೂ ಇಟ್ಸ್ ಅನ್ಪ್ರಿಡಿಕ್ಟಬಲ್. ಎಷ್ಟು ಬಿಸಿಲಿರುತ್ತೆ, ಅಟ್ ದ ಸೇಮ್ ಟೈಮ್ ಮಳೆ ಹೊಡಿಯೋಕ್ಕೆ ಶುರು ಆಗಿಬಿಡುತ್ತೆ. ಸೊ ನಾವು ಹೋಗುವಾಗಲೇ ತುಂಬ ಜೋರು ಮಳೆ ಬರ್ತಾಯಿತ್ತು. ಬಟ್ ಇಟ್ ವಾಸ್ ರಿಯಲಿ ಗುಡ್. ಅಗೈನ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಎಲ್ಲ ನೋಡೋಕ್ಕೆ ಇಟ್ ವಾಸ್ ಅ ರಿಯಲಿ ಗ್ರೇಟ್ ಎಂಜಾಯ್ ಟ್ರಿಪ್. ಇದೇ ಥರ ಮೋರಷ್ಟು ಟ್ರಾವೆಲ್ ಹಾಗೂ ಲೈಫ್ ಸ್ಟೈಲ್ ಕಾಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.